ನಮಸ್ಕಾರ, ನಾನು BR ನಾಯ್ಡು. ಯಾವುದೇ ಒಂದು ದೇಶದ ಪ್ರಗತಿಯನ್ನು ಕೇವಲ ಮಾತುಗಳಿಂದ ಅಳೆಯಲಾಗುವುದಿಲ್ಲ, ಅದು ಅಂಕಿ ಅಂಶಗಳ ಮೇಲೆ ನಿಂತಿರುತ್ತದೆ. ಆದರೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಬಿಡುಗಡೆ ಮಾಡಿರುವ ಅನುದಾನದ ಪಟ್ಟಿಯನ್ನು ನೋಡಿದರೆ ಕರ್ನಾಟಕಕ್ಕೆ ಯಾವ ಮಟ್ಟದ ಅನ್ಯಾಯವಾಗುತ್ತಿದೆ ಎಂಬ ಕಟು ಸತ್ಯ ಸ್ಪಷ್ಟವಾಗಿ ಬಯಲಾಗುತ್ತದೆ. ಒಕ್ಕೂಟ ವ್ಯವಸ್ಥೆಯ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಇಂದು ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚುವ ಮಲತಾಯಿ ಧೋರಣೆಯನ್ನು ಅನುಸರಿಸುತ್ತಿದೆ. ರಾಜಕೀಯ ಅನಿವಾರ್ಯತೆಗಾಗಿ ಮಿತ್ರ ಪಕ್ಷಗಳಿರುವ ರಾಜ್ಯಗಳಿಗೆ ಖಜಾನೆಯನ್ನು ಸುರಿಯುತ್ತಿರುವ ಕೇಂದ್ರ ಅತಿ ಹೆಚ್ಚು ತೆರಿಗೆ ನೀಡುವ ಕರ್ನಾಟಕಕ್ಕೆ ಮಾತ್ರ ಅನ್ಯಾಯ ಮಾಡುತ್ತಿದೆ. ಒಮ್ಮೆ ಈ ಅಂಕಿ ಅಂಶಗಳನ್ನು ಗಮನಿಸಿ. ರಾಜಕೀಯ ಲಾಭಕ್ಕಾಗಿ ಆಂಧ್ರ ಪ್ರದೇಶಕ್ಕೆ ಹರಿದು ಬಂದಿರುವ ಅನುದಾನ ಎಷ್ಟು ಗೊತ್ತೇ? ವಿಶಾಖಪಟ್ಟಣಂ ಉಕ್ಕು ಕಾರ್ಖಾನೆಯ ಪುನಶ್ಚೇತನಕ್ಕೆ ಬರೋಬ್ಬರಿ 11,440 ಕೋಟಿ ರೂಪಾಯಿ, ಅಮರಾವತಿ ರಾಜಧಾನಿ ಅಭಿವೃದ್ಧಿಗೆ 4,200 ಕೋಟಿ ರೂಪಾಯಿ, ಹೆದ್ದಾರಿ ಹಾಗೂ ರೈಲ್ವೆ ಯೋಜನೆಗಳಿಗೆ ಸುಮಾರು 7,000 ಕೋಟಿ ರೂಪಾಯಿಗಳಿಗೂ ಅಧಿಕ. ಆದರೆ ಇದೇ ಸಮಯದಲ್ಲಿ ನಮ್ಮ ಹೆಮ್ಮೆಯ ಬೆಂಗಳೂರು ಮೆಟ್ರೋ ಹಂತ 3 ಯೋಜನೆಗೆ ಕೇಂದ್ರ ನೀಡುತ್ತಿರುವ ಪಾಲು ಎಷ್ಟು ಗೊತ್ತಾ? 20% ಮಾತ್ರ. 15,611 ಕೋಟಿ ರೂಪಾಯಿಗಳು ಕೋಟಿ ಮೊತ್ತದ ಈ ಯೋಜನೆಯಲ್ಲಿ ಸಿಂಹಪಾಲನ್ನು ಕರ್ನಾಟಕವೇ ಭರಿಸಬೇಕಾದ ಅನಿವಾರ್ಯತೆ ಉಂಟಾಗಿದೆ. ಬೆಂಗಳೂರು ಲೈನು ಉದ್ಘಾಟನೆ ಆಗ್ತಾ ಇದೆ. 80% ಕರ್ನಾಟಕ ಸರ್ಕಾರ ಖರ್ಚು ಮಾಡಿದೆ, 20% ಮಾತ್ರ ಬಿಜೆಪಿ ಸರ್ಕಾರ. ಇನ್ನು ಉಕ್ಕು ಕಾರ್ಖಾನೆಗಳ ವಿಚಾರಕ್ಕೆ ಬಂದರೆ ಈ ಅನ್ಯಾಯ ಇನ್ನಷ್ಟು ಸ್ಪಷ್ಟವಾಗುತ್ತದೆ. ವಿಶಾಖಪಟ್ಟಣ ಉಕ್ಕು ಕಾರ್ಖಾನೆಗೆ ಸಾವಿರಾರು ಕೋಟಿ ರೂಪಾಯಿ ನೀಡುತ್ತಿರುವ ಕೇಂದ್ರಕ್ಕೆ ನಮ್ಮ ಭದ್ರಾವತಿಯ ವಿಶ್ವೇಶ್ವರಯ್ಯ ಉಕ್ಕಿನ ಕಾರ್ಖಾನೆ ನೆನಪಿಗೆ ಬರುತ್ತಿಲ್ಲ. ಕೇವಲ 4,000 ಕೋಟಿ ರೂಪಾಯಿಗಳ ಪುನಶ್ಚೇತನ ವರದಿ ಇಂದಿಗೂ ಧೂಳು ಹಿಡಿದಂತೆಯೇ ಇದೆ. ಇದು ಕರ್ನಾಟಕದ ಕೈಗಾರಿಕಾ ಕ್ಷೇತ್ರಕ್ಕೆ ನೇರವಾಗಿ ಮಾಡುತ್ತಿರುವ ಅನ್ಯಾಯವಾಗಿ. ಕನ್ನಡಿಗರೇ ನೆನಪಿಡಿ, ತೆರಿಗೆ ಸಂಗ್ರಹದಲ್ಲಿ ಕರ್ನಾಟಕ ದೇಶದಲ್ಲೇ 2ನೇ ಸ್ಥಾನದಲ್ಲಿದೆ. ನಾವು ಕಟ್ಟುವ ಪ್ರತಿ 100 ರೂಪಾಯಿ ತೆರಿಗೆಗೆ ನಮಗೆ ಮರಳಿ ಸಿಗುತ್ತಿರುವುದು ಅತ್ಯಲ್ಪ. ರಾಜಕೀಯ ಲಾಭಕ್ಕಾಗಿ ಕರ್ನಾಟಕವನ್ನು ಬಲಿಪಶುವಾಗಿಸುವ ಈ ನಡೆ ಒಕ್ಕೂಟ ಧರ್ಮಕ್ಕೆ ಮಾಡುತ್ತಿರುವ ಅವಮಾನವಾಗಿದೆ. ನಮ್ಮ ಹಕ್ಕನ್ನು ಕೇಳುವುದು ಇಂದು ಅನಿವಾರ್ಯವಾಗಿದೆ.